ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸೊ ಇವತ್ತು ಶ್ಲೋಕ ಈ ಒಂದು ಧ್ಯಾನದ ಬಗ್ಗೆ ಏನು ಭಗವಂತ ಹೇಳ್ತಾನೆ ಅನ್ನೋದನ್ನ ಈ ಶ್ಲೋಕದ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಸೊ ಇಲ್ಲಿ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಾ ತತ್ರ ನ ಮುಹ್ಯತಿ. ಪದ ಅನುವಾದ ನೋಡೋಣ. ದೇಹಿನಃ ದೇಹಿಗಳ ಅಸ್ಮಿನ್ ಈ ಯಥಾ ಹೇಗೋ ದೇಹೆ ಈ ಶರೀರದಲ್ಲಿ ಕೌಮಾರಂ ಕೌಮಾರ್ಯ ಯೌವನ ಜರ ಮುಪ್ಪು ತಥಾ ಅದರಂತೆಯೇ ದೇಹ ಅಂತರ ಶರೀರಾಂತರ ಪ್ರಾಪ್ತಿ ಹೊಂದುವಿಕೆಯು ಧೀರಃ ಧೀರನಾದವನು ತತ್ರ ಆಗ ನ ಮುಹ್ಯತೆ ಭ್ರಾಂತಿಗೊಳ್ಳುವುದಿಲ್ಲ. ಅನುವಾದ ಪ್ರಭುಪಾದರಿಂದ. ಜೈ ಶ್ರೀಲ ಪ್ರಭುಪಾದ. ಇಲ್ಲಿ ಏನಂತ ಹೇಳ್ತಾರಂತ ನೋಡೋಣ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಸೊ ಇದು ಅರ್ಥ ಏನಂತ ನಾವು ಸುಲಭ ಈ ಒಂದು ಕನ್ನಡದಲ್ಲಿರೋದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಏನಂತಂದರೆ ದೇಹಸ್ಥ ಆತ್ಮವು ಈ ದೇಹದಲ್ಲಿ, ಅಂದರೆ ಈ ದೇಹದಲ್ಲಿರುವಂತಹ ಒಂದು ಆತ್ಮ ಏನಿದೆ ಅದು ಬಾಲ್ಯದಿಂದ ಯೌವನಕ್ಕೆ ಹೋಗ್ತಾ ಇದೆ, ಮತ್ತು ಅದೇ ಥರನೇ ಮುಪ್ಪಿಗೆ ಹೋಗುತ್ತೆ. ಒಂದೇ ಸಮನೆ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಸೊ ಇದು ಭಗವಂತ ಕೊಡ್ತಾ ಇರೋದಂತಹ ಒಂದು ಏನಿದೆ, ಒಂದು ಸೂಕ್ಷ್ಮವಾದಂತಹ ಏನಂತಾರೆ ಎಕ್ಸಾಂಪಲ್ ಉದಾಹರಣೆ ಏನು ಕೊಡ್ತಾನೆ ಅಂದರೆ, ಯಾವ ರೀತಿಯಾಗಿ ನಮ್ಮ ಆತ್ಮ ಒಂದು ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಸಾಗ್ತಾ ಇದೆಯೋ ಅದು ಆಗೋದು ಗೊತ್ತಾಗೋದಿಲ್ವೋ, ಅದೇ ರೀತಿಯಾಗಿ ನಮ್ಮ ಆತ್ಮವು ಸಹ ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ ಅಂತ ಹೇಳ್ತಾನೆ. ಆಮೇಲೆ ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಸೊ ಯಾರು ಗೊಂದಲಕ್ಕೆ ಒಳಗಾಗಲ್ಲ ಅಂದರೆ ಅವರು ಧೀರನಾಗಿರ್ತಾನೆ, ಅವನಿಗೆ ಈ ವಿಷಯ ಗೊತ್ತಿರುತ್ತೆ, ಅದಕ್ಕೋಸ್ಕರ ಅವನು ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಗೊಂದಲಕ್ಕೆ ಒಳಗಾಗ್ತಾನೆ ಅಂದರೆ ಅರ್ಥ ಏನಂತಂದರೆ ಈ ವಿಷಯ ಗೊತ್ತಿಲ್ಲ ಅವನಿಗೆ, ನಾವು ಸತ್ತ ಮೇಲೆ ಮತ್ತೆ ನಾವು ದೇಹವನ್ನು ಬದಲಾಯಿಸ್ತೀವಿ ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ಲ ಅಂತ. ಯಾರಿಗೆ ಗೊತ್ತಿದೆ ಅವರು ಧೀರನಾಗಿರ್ತಾರೆ ಅಂತ. ಸೊ ಈಗ ಭಾವಾರ್ಥವನ್ನು ನಾವು ಓದಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತೆ ನೀವು ಓದ್ತೀರಾ? ಒಂದು ಸೆಂಟೆನ್ಸ್ ಪೂರ ಓದಿ, ಮತ್ತೆ ಒಂದು ಎರಡು ಪ್ಯಾರಾಗ್ರಾಫ್ ಇದು ಓದಿ, ಮತ್ತೆ ಸೆಂಟೆನ್ಸ್ ಓದಿ. ಪ್ರತಿಯೊಂದು ಜೀವಿಯು ಪ್ರತ್ಯೇಕ ಆತ್ಮ, ಆದುದರಿಂದ ಪ್ರತಿಯೊಂದು ಜೀವಿಯು ನಿಮಿಷ ನಿಮಿಷಕ್ಕೂ ತನ್ನ ದೇಹವನ್ನು ಬದಲಾಯಿಸುತ್ತಿರುತ್ತದೆ. ಸೊ ಇಲ್ಲಿ ಈ ವಿಷಯ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಂದು ಜೀವಿಯು ಪ್ರತ್ಯೇಕ ಆತ್ಮ.
ಸೊ ಎಲ್ಲ ಜೀವಿಯು ಒಂದು ಪ್ರತ್ಯೇಕವಾಗಿ ನಾವು ಆತ್ಮಗಳಾಗಿದ್ದೀವಿ. ನಾವು ಒಂದೇ ಒಂದು ಆ, ಎಲ್ಲರೂ ಒಂದೇ ಆತ್ಮ ಅಂತಲ್ಲ. ನಾನು ಬೇರೆ ಆತ್ಮ, ನೀವು ಬೇರೆ ಆತ್ಮ, ಎಲ್ಲ ಬೇರೆ ಬೇರೆ ಆತ್ಮಗಳಿದೆ. ಆದ್ದರಿಂದ ಪ್ರತಿಯೊಂದು ಜೀವಿಯು ನಿಮಿಷ ನಿಮಿಷಕ್ಕೂ ತನ್ನ ದೇಹವನ್ನು ಬದಲಾಯಿಸುತ್ತಿರುತ್ತದೆ. ಸೊ ನಮ್ಮ ದೇಹ ಬದಲಾವಣೆ ನಾವು ಅಂದ್ಕೊಂಡಿದ್ದೀವಿ ಸತ್ತ ಮೇಲೆ ಮಾತ್ರ ಬದಲಾವಣೆ ಆಗುತ್ತಂತ. ಆದರೆ ಇಲ್ಲಿ ಭಗವಂತ ಏನು ಉದಾಹರಣೆ ಕೊಡ್ತಾರೆ ಅಂತಂದರೆ, ನಿಮಿಷ ನಿಮಿಷಕ್ಕೂ ಬದಲಾವಣೆ ಆಗ್ತದೆ ನಮ್ಮ ದೇಹ. ಅದು ನಮಗೆ ಅಗೋಚರವಾಗಿದೆ. ಅದೇ ರೀತಿಯಾಗಿ ನಮ್ಮ ದೇಹ ಬದಲಾವಣೆ ಆಗುತ್ತೆ ಸತ್ತ ಮೇಲೆ ಅನ್ನೋದನ್ನು ಸಹ ಅಗೋಚರವಾಗೇ ಇರುತ್ತೆ. ಸೊ ಆ ಒಂದು ಸೂಕ್ಷ್ಮ ಒಂದು ಉದಾಹರಣೆಯನ್ನು ಭಗವಂತ ಇಲ್ಲಿ ಕೊಡ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಈಗ ಸೆಂಟೆನ್ಸ್ ನಾನು ಓದ್ತೀನಿ. ಕೆಲವೊಮ್ಮೆ ಮಗುವಿನಂತೆ, ಕೆಲವೊಮ್ಮೆ ಯುವಕನಂತೆ, ಮತ್ತೊಮ್ಮೆ ಮುದುಕನಂತೆ ಕಾಣಿಸಿಕೊಳ್ಳುತ್ತದೆ, ಆದರೆ ಇರುವುದು ಒಂದೇ ಆತ್ಮ. ಇದು ಯಾವ ಬಗೆಯ ವ್ಯತ್ಯಾಸವನ್ನು ಹೊಂದುವುದಿಲ್ಲ. ಈ ಪ್ರತ್ಯೇಕ ಆತ್ಮವನ್ನು ಕಟ್ಟ ಕಡೆಗೆ ಸಾವಿನ ಸಮಯದಲ್ಲಿ ದೇಹವನ್ನು ಬದಲಾಯಿಸುತ್ತದೆ ಮತ್ತು ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿಯಾಗಿ ಮಗುವಿನಂತೆ ಕೆಲವೊಮ್ಮೆ ಯುವಕನಂತೆ ಮತ್ತೊಮ್ಮೆ ಮುದುಕನಂತೆ ಕಾಣಿಸಿಕೊಳ್ಳುತ್ತದೆ. ಯಾವುದು? ಇದೇ ದೇಹ. ನಿಮಗೆ ಗೊತ್ತಿರ್ಬೋದು, ನೀವು ಫೋಟೋ ತೆಕ್ಕೊಂಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಫೋಟೋದಲ್ಲಿ ನೀವು ಯಾವ ರೀತಿಯಾಗಿ ಇದ್ರಿ ಅಂತ, ಸಣ್ಣ ವಯಸ್ಸಲ್ಲಿದ್ದಾಗ. ಸೊ ಅದೇ ರೀತಿಯಾಗಿ ದೊಡ್ಡವರಿದ್ದಾಗ ಯಾವ ರೀತಿಯಾಗಿ ಇರ್ತೀರಾ. ಸೊ ಎಲ್ಲವೂ ನಿಮ್ಮ ಫೋಟೋದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಆದರೆ ನಿಮಗೆ ಅದು ನೀವೇ ಒಂದು ದೇಹ ಬದಲಾವಣೆ ಆಗ್ತೇನೋ ಅನ್ನೋದು ಸ್ವಲ್ಪ ಅಗೋಚರವಾಗಿರುತ್ತೆ. ಯಾವಾಗ ನಾವು ನಾನು ಇಷ್ಟು ವರ್ಷ ಮುಂಚೆ 20 ವರ್ಷ ಮುಂಚೆ ನನಗೆ ಈ ಥರ ಫೋಟೋದಲ್ಲಿ ಈ ಥರ ಇದ್ದೀನಾ ಅಂತ ಅನಿಸ್ಕೊಂಡಾಗ ಗೊತ್ತಾಗುತ್ತೆ, ನಾನು ಅಲ್ಲಿಂದ ದೇಹವನ್ನು ಬದಲಾಯಿಸ್ಕೊಂಡು ಇಲ್ಲಿ ಬಂದಿದ್ದೀನಿ. ಸೊ ಅದಕ್ಕೆ ನಮ್ಮ ಬದಲಾವಣೆ ಆಗ್ತಾನೇ ಇರುತ್ತೆ. ಆದರೆ ಇರುವುದು ಒಂದೇ ಆತ್ಮ, ನಾನು ಒಬ್ಬನೇ. ನನ್ನ ದೇಹ ಮಾತ್ರ ಬದಲಾವಣೆ ಆಗ್ತದೆ, ಆದರೆ ನಾನು ಇರೋದು ಆತ್ಮ ಮಾತ್ರ ಒಂದೇ. ಇದು ಯಾವ ಬಗ್ಗೆ ವ್ಯತ್ಯಾಸವನ್ನು ಹೊಂದುವುದಿಲ್ಲ. ಈ ಆತ್ಮ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಆಗೋದಿಲ್ಲ, ಅದು ಒಂದೇ ಆಗಿರೋ. ಸಣ್ಣ ವಯಸ್ಸಲ್ಲಿದ್ದಾಗೂ, ಬಾಲ್ಯದಲ್ಲೂ ಒಂದೇ ಆತ್ಮ, ಯೌವನದಲ್ಲೂ ಒಂದೇ ಆತ್ಮ, ಮುಪ್ಪಿನಲ್ಲಿದ್ದಾಗೂ ಒಂದೇ ಆತ್ಮ, ಮತ್ತು ಸಾವಿನ ನಂತರವೂ ಒಂದೇ ಆತ್ಮ ಇರುತ್ತೆ. ಈ ಪ್ರತ್ಯೇಕ ಆತ್ಮವನ್ನು ಕಟ್ಟಕಡೆಗೆ ಸಾವಿನ ಸಮಯದಲ್ಲಿ ದೇಹವನ್ನು ಬದಲಾಯಿಸುತ್ತದೆ ಮತ್ತು ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತದೆ. ಕಟ್ಟಕಡೆಗೆ ಅಂದರೆ ನಮಗೆ ಮುಪ್ಪು ಬಂದ ಮೇಲೆ ಸಾವು ಬಂದಿರುತ್ತಲ್ಲ, ಆ ಸಾವಿನ ನಂತರ ಇನ್ನೊಂದು ದೇಹ ನಮಗೆ ಸಿಗುತ್ತೆ. ಆಗ ನಮಗೆ ಬದಲಾವಣೆ ಆಗುತ್ತೆ. ಯಾವ ರೀತಿಯಾಗಿ ನಾವು ಈಗ ಬದಲಾವಣೆ ಆಗ್ತಾ ಇದೀವೋ, ಗೊತ್ತಿಲ್ಲದೆ ಆಗ್ತಿದೀವೋ, ಅದೇ ರೀತಿಯಾಗಿ ನಮ್ಮ ಸತ್ತ ಮೇಲೂ ಸಹ ನಾವು ಒಂದು ದೇಹವನ್ನು ಬದಲಾವಣೆ ಮಾಡೇ ಮಾಡ್ತೀವಿ. ಸೊ ಮುಂದಿನ ಶ್ಲೋಕವನ್ನು ನೋಡೋಣ. ಯಾರು ಆನ್ಲೈನ್ ಇದ್ದೀರಾ, ಓದಲಿಕ್ಕೆ ಇಷ್ಟಪಡಂಗಿದ್ರೆ ನೀವು ಹೇಳ್ಬೋದು. ನಾನು ಆನ್ಲೈನ್ ಅನ್ಮ್ಯೂಟ್ ಮಾಡ್ತೀನಿ. ಸೊ ಮುಂದಿನ ಒಂದು ಸೆಂಟೆನ್ಸನ್ನು ಶುರು ಮಾಡೋಣ. ಮತ್ತೆ ನೀವು ಓದ್ತೀರಾ? ಮುಂದಿನ ಜನ್ಮದಲ್ಲಿ ನಿಶ್ಚಯವಾಗಿ ಅದಕ್ಕೆ ಭೌತಿಕ ಅಥವಾ ಆಧ್ಯಾತ್ಮಿಕ ದೇಹವಿರುವುದರಿಂದ ಅರ್ಜುನನು ದುಃಖಿಸಲು ಕಾರಣವೇ ಇಲ್ಲ. ಭೀಷ್ಮ ಮತ್ತು ದ್ರೋಣರ ವಿಷಯದಲ್ಲಿ ಅವನಿಗೆ ತುಂಬಾ ಕಳಕಳಿಯಾದರೂ ದುಃಖಿಸುವ ಕಾರಣವಿಲ್ಲ. ಒಂದು ನಿಮಿಷ ಮತ್ತೆ ಇದು ಬಹಳ ಒಂದು ದೊಡ್ಡ ಫಿಲಾಸಫಿ ಭಗವಂತ ಇಲ್ಲಿ ಹೇಳ್ತಾ ಇರೋದು. ಆ್ಯಕ್ಚುಲಿ ಮುಂದಿನ ಜನ್ಮದಲ್ಲಿ ನಿಶ್ಚಯವಾಗಿ ಅದಕ್ಕೆ ಭೌತಿಕ ಮತ್ತು ಅಭೌತಿಕ ದೇಹ ಅಥವಾ ಆಧ್ಯಾತ್ಮಿಕ ದೇಹವಿರುವುದರಿಂದ ಅರ್ಜುನನು ದುಃಖಿಸಲು ಕಾರಣವೇ ಇಲ್ಲ. ನಮಗೆ ಮುಂದಿನ ದೇಹ ಏನು ಸಿಗುತ್ತೆ, ನಮಗೆ ಯಾವ ದೇಹ ಸಿಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಈ ದೇಹ ಸಿಗಬೇಕಾದ್ರೆ ನಮಗೆ ಯಾವ ರೀತಿಯಾಗಿ ನಮ್ಗೆ ಸಿಕ್ಕಿದೆ ಅಂತಲೂ ಗೊತ್ತಿಲ್ಲ. ಯಾವ ಒಂದು ಲೆಕ್ಕಾಚಾರದಲ್ಲಿ ನಮಗೆ ಈ ದೇಹವನ್ನು ಭಗವಂತ ಒದಗಿಸಿಕೊಟ್ಟಿದ್ದಾನೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಆದರೆ ಇಲ್ಲಿ ಭಗವಂತ ಏನು ಹೇಳ್ತಂದರೆ, ಮುಂದಿನ ಜನ್ಮದಲ್ಲಿ ನಿಶ್ಚಯವಾಗಿ ನಿಮಗೇನು ಸಿಗುತ್ತೆ, ಭೌತಿಕ ಅಥವಾ ಅಭೌತಿಕ ಅಥವಾ ಆಧ್ಯಾತ್ಮಿಕ ಇವೆರಡು ದೇಹ ಮಾತ್ರ ಇರೋದು. ಅಂದರೆ ಭೌತಿಕ ಅಂದರೆ ಏನು, ಈ ಪಂಚಭೂತಗಳಿಂದ ಆಗಿರುವಂತಹ ದೇಹಕ್ಕೆ ಭೌತಿಕ ಅಂತ ಹೇಳ್ತೀವಿ. ಅಭೌತಿಕ ಅಂತಂದರೆ ಯಾವುದು ಈ ಪಂಚಭೂತಗಳಿಂದ ಆಗಿಲ್ಲವೋ, ಅದು ಅದಕ್ಕಿಂತ ಮೀರಿರುವಂತಹ ವಸ್ತುಗಳಿಂದ ಆಗಿರುವಂತಹ ದೇಹ ಇರುತ್ತೋ ಆ ದೇಹಕ್ಕೆ ಆಧ್ಯಾತ್ಮಿಕ ದೇಹ ಅಥವಾ ಅಭೌತಿಕ ದೇಹವೆಂದು ಇಲ್ಲಿ ಹೇಳಲಾಗಿದೆ. ಸೊ ಇದು ಭೌತಿಕ ಮತ್ತು ಅಭೌತಿಕ ದೇಹ ನಿಮಗೆ ಈ ಒಂದು ಭಗವದ್ಗೀತೆಯಲ್ಲಿ ನಿಮಗೆ ಎಲ್ಲ ಕಡೆನೂ ಕಂಡುಬರುತ್ತೆ. ಯಾವ ರೀತಿಯಾಗಿ ನಾವು ಈ ಒಂದು ಪ್ರಪಂಚವನ್ನು, ಈ ಭೌತಿಕ ಜಗತ್ತನ್ನು ಬಿಟ್ಟಾಗ ನಾವು ಯಾವ ರೀತಿಯಾಗಿ ಆಧ್ಯಾತ್ಮಿಕ ಒಂದು ಲೋಕಕ್ಕೆ ಹೋಗ್ತೀವಿ, ಆಧ್ಯಾತ್ಮಿಕ ಲೋಕಗಳ ವರ್ಣನೆ ಎಲ್ಲಿದೆ,
ಸೊ ಇದೆಲ್ಲವನ್ನ ನೀವು ಇದು ಒಂದು ಪೀಠಿಕೆ ಮೂಲಕ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾವ ರೀತಿಯಾಗಿ ನಮ್ಮ ಬದಲಾವಣೆ ದೇಹ ಆಗುತ್ತೆ, ನಮಗೆ ಆ ದೇಹ ಸಿಗುತ್ತೆ ಅನ್ನೋದನ್ನ ಒಂದು ಅಭೌತಿಕ ಅಥವಾ ಆಧ್ಯಾತ್ಮಿಕ ಲೋಕಕ್ಕೆ ವಿಚಾರವನ್ನ ಇಲ್ಲಿ ಭಗವಂತ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ. ಮತ್ತೆ ಇಲ್ಲಿ ಏನು ಹೇಳ್ತಾನೆ, ದೇಹವಿರುವುದರಿಂದ ಅರ್ಜುನ ದುಃಖಿಸಲು ಕಾರಣವಿಲ್ಲ. ನಮಗೆ ಆ ಒಂದು ದೇಹ ಸಿಗುತ್ತೆ ಅಂದಮೇಲೆ ಗೊತ್ತಾದ್ಮೇಲೆ ನಮಗೆ ಆ ದುಃಖಿಸ್ಲಿಕ್ಕೆ ಕಾರಣವಿಲ್ಲ. ಯಾಕೆ ಕಾರಣ ಮಾಡ್ತೀವಿ ನಾವು ಯಾಕೆ ದುಃಖಿಸ್ತೀವಿ ನಾವು? ಮೇನಾಗಿ ನಮಗೆ ದೇಹ ಯಾವ ಸಿಗುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾವು ದುಃಖಿಸ್ತೀವಿ. ಆದರೆ ಇಲ್ಲಿ ಭಗವಂತ ಹೇಳ್ತಾನೆ, ನೀನು ದುಃಖಿಸಲು ಕಾರಣವಿಲ್ಲ ಅರ್ಜುನ. ನಿನಗೆ ಅರ್ಜುನಿಗೆ ಹೇಳ್ತಾನೆ, ನಿನಗೆ ದುಃಖ ಮಾಡ್ಲಿಕ್ಕೆ ಕಾರಣ ಯಾತಕ್ಕೂ ಇಲ್ಲ. ಯಾಕಂದ್ರೆ ನಿನಗೂ ಸಹ ದೇಹ ಸಿಕ್ಕೇ ಸಿಗುತ್ತೆ. ನೀ ಅನ್ಕೊಂಡಿರ್ಬೋದು, ಅಯ್ಯೋ ಒಂದು ಸತ್ತೋಗ್ಬಿಟ್ರೆ ನನಗೆ ಯಾವುದೋ ದೇಹ ಸಿಗೋದಿಲ್ಲ ಅಂತ, ಆದರೆ ನಿನಗೂ ಸಿಕ್ಕೇ ಸಿಗುತ್ತೆ. ಇಲ್ಲಿ ಅಭೌತಿಕ ಅಂದ್ರೆ ಅರ್ಥ ಏನು? ಆತ್ಮದ ಒಂದು ವರ್ಣನೆ ಹೇಳ್ತಾನೆ. ಆತ್ಮ ಅನ್ನೋದು ಅಭೌತಿಕ, ಆಧ್ಯಾತ್ಮಿಕ, ಅದು ಈ ಜಗತ್ತಿಗೆ ಸಂಬಂಧಪಟ್ಟಿದ್ದಲ್ಲ. ನಾವು ಈ ಭೌತಿಕ ಪಂಚಭೂತಗಳಂದ್ರೆ, ಪಂಚಭೂತ ಅಂದ್ರೆ ಯಾವುದು? ಪಂಚಭೂತ ಅಂತಂದ್ರೆ ಈ ಭೂಮಿ, ಆಮೇಲೆ ಗಾಳಿ, ಆಮೇಲೆ ನೀರು, ಬೆಂಕಿ ಮತ್ತೆ ಅಗ್ನಿ, ಅಥವಾ ಅಗ್ನಿ ಅಂತಾರಲ್ಲ, ಅಗ್ನಿ ಮತ್ತೆ ಆಕಾಶ. ಈ ಪಂಚಭೂತಗಳಿಂದ ನಮ್ಮಲ್ಲಿ ಆಗಿದೆ. ಆಕಾಶ ಅಂದರೆ ಸ್ಪೇಸ್. ಈ ಸ್ಪೇಸಲ್ಲಿ ನಮ್ಮ ದೇಹದಲ್ಲಿ ಇದೇ ರೀತಿ ಎಲ್ಲವೂ ರಚನೆ ಆಗಿದೆ. ಸೊ ಈ ರೀತಿಯಾಗಿ ನಮ್ಮ ಕಾಂಬಿನೇಷನ್ ಆಗಿರುವಂತಹ ದೇಹನ ಮತ್ತೆ ನಾವು ಈ ಜಗತ್ತಿನಲ್ಲಿ ಬಿಟ್ಟು ಹೋಗಲೇಬೇಕಾಗತ್ತೆ. ನಾವು ಈ ಜಗತ್ತಿಂದ ಮತ್ತೆ ಬೇರೆ ಜಗತ್ತಿಗೆ ಹೋಗ್ಬೇಕಂತಂದ್ರೆ, ಬೇರೆ ಒಂದು ಪ್ರಪಂಚಕ್ಕೆ ಅಥವಾ ಬೇರೆ ಒಂದು ಲೋಕಕ್ಕೆ ಹೋಗ್ಬೇಕಂತಂದ್ರೆ ಸಹ, ಈಗ ನೋಡಿ ನಾವು ಚಂದ್ರ ಲೋಕಕ್ಕೆ ಹೋಗ್ಬೇಕಂತ ತಿಳ್ಕೊಳ್ಳಿ, ಆ ಸೂರ್ಯ ಒಂದು ಲೋಕಕ್ಕೆ ಹೋಗ್ಬೇಕಂತ ತಿಳ್ಕೊಳ್ಳಿ. ಅಲ್ಲಿರೋ ಲೋಕಗಳಿಗೆ ಹೋಗ್ಬೇಕಂದ್ರೆ ಈ ಒಂದು ಜಗತ್ತಿನಲ್ಲಿ ಅಂದ್ರೆ ಈ ಒಂದು ಭೂಮಿಯಲ್ಲಿರುವಂತಹ ಒಂದು ಕಾಂಬಿನೇಷನ್ ಏನಿದೆ ಅದು ಅಲ್ಲಿ ಸೆಟ್ ಆಗಿರ್ಲಿಕ್ಕಿಲ್ಲ. ಅಲ್ಲಿ ಬೇರೆ ಕಾಂಬಿನೇಷನ್ ಅಲ್ಲಿ ಒಂದು ದೇಹ ರಚನೆ ಆಗಿರ್ಬೋದು. ಆದರೆ ಇಲ್ಲಿ ನಮ್ಮಲ್ಲಿ ಈ ರೀತಿಯಾಗಿದೆ, ಒಂದು ಪಂಚಭೂತಗಳಾಗಿ ಒಂದು ಡಿಫ್ರೆಂಟ್ ಪ್ರಪೋರ್ಷನಲ್ಲಿ, ಡಿಫ್ರೆಂಟ್ ಅಂಶಗಳಲ್ಲಿ ಅದು ಕೂಡಿಕೊಂಡು ಏನಾಗಿದೆ, ಈ ಒಂದು ದೇಹ ರಚನೆ ಆಗಿದೆ. ಅದೇ ರೀತಿಯಾಗಿ ಆಧ್ಯಾತ್ಮಿಕ ದೇಹ ಅಂತಂದರೆ ಯಾವುದು ಹುಟ್ಟಿಲ್ಲ, ಅದಕ್ಕೆ ಸಾವಿಲ್ಲ, ಅದನ್ನು ವರ್ಣನೆ ಮುಂದೆ ಹೇಳ್ತಾನೆ ಭಗವಂತ. ಅದಕ್ಕೆ ಇಲ್ಲಿ ಒಂದು ಆಧ್ಯಾತ್ಮಿಕ ಒಂದು ದೇಹ ಅಥವಾ ಅಭೌತಿಕ ದೇಹ ಬಗ್ಗೆ ಸ್ವಲ್ಪ ಭಗವಂತ ಇಲ್ಲಿ ಪೀಠಿಕೆ ಕೊಡ್ತಾ ಇದ್ದಾನೆ. ಸೊ ಅದಕ್ಕೆ ಅರ್ಜುನ, ನೀ ದುಃಖಿಸಲು ಕಾರಣವೇ ಇಲ್ಲ. ಮುಂದಿನ ಸೆಂಟೆನ್ಸ್ ಹೇಳ್ತೀನಿ ನೋಡಿ. ಭೀಷ್ಮ ಮತ್ತು ದ್ರೋಣರ ವಿಷಯದಲ್ಲಿ ಅವನಿಗೆ ತುಂಬ ಕಳಕಳಿಯಾದರೂ ದುಃಖಿಸುವ ಕಾರಣವಿಲ್ಲ. ಅದರ ಬದಲು ಅವರು ಹಳೆಯ ದೇಹಗಳನ್ನು ಬಿಟ್ಟು ಹೊಸ ದೇಹಗಳನ್ನು ಪ್ರವೇಶಿಸಿ ತಮ್ಮ ಚೈತ್ಯವನ್ನು ಮತ್ತೆ ಪಡೆದುಕೊಳ್ಳುತ್ತಾರೆ ಎಂದು ಅವರು ಸಂತೋಷ ಪಡಬೇಕು. ನೋಡಿ ಭಗವಂತ ಇಲ್ಲಿ ಏನು ಹೇಳ್ತಾನಂದ್ರೆ, ದೇಹ ಬದಲಾವಣೆ ಆಗ್ತಿದೆ, ಖುಷಿಯಾಗಿರಬೇಕು. ಅವನು ದುಃಖಿಸಲು ಕಾರಣ ಯಾತಕ್ಕೆ, ಕಳಕಳಿ ಆಗೋದು ಯಾತಕ್ಕೆ? ಭೀಷ್ಮ ಮತ್ತು ದ್ರೋಣ ಅಂತರು ಅವ್ರ ಗುರುಗಳು, ತಾತಗಳು, ಅವರೆಲ್ಲ ಎಷ್ಟು ವಯಸ್ಸಾಗಿದೆ, ಅವರೆಲ್ಲ ದೇಹವನ್ನು ಕಳಿಸ್ಕೊಂಡು ಇನ್ನೊಂದು ದೇಹ ಪಡ್ಕೊಂತಾರಂತ ನೀನು ಖುಷಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಸಂತೋಷ ಪಡಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ನೋಡಿ ಭಗವಂತ ಏನು ಅರ್ಜುನ ಮಾಡ್ತದಾನೋ ಅದರ ವಿರುದ್ಧವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ನೀನು ದುಃಖಿಸ್ತಾ ಇದೆಯಾ, ಅದ್ರ ನೀನು ಖುಷಿ ಪಡಬೇಕು, ಸಂತೋಷ ಪಡಬೇಕು ಅನ್ನೋದು ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ಯಾವುದೇ ಮನುಷ್ಯನು ಬದುಕಿನ ಕರ್ಮಗಳಿಗೆ ಅನುಗುಣವಾಗಿ ವಿಧ ವಿಧವಾದ ಭೋಗಗಳೋ ನೋವುಗಳೋ ಲಭ್ಯವಾಗುವುದಕ್ಕೆ ದೇಹದ ಈ ಬದಲಾವಣೆಯೇ ಕಾರಣ. ಈಗ ಯೋಚನೆ ಮಾಡಿ, ಯಾವುದೇ ಮನುಷ್ಯನ ಬದುಕಿನ ಕರ್ಮಗಳಿಗೆ ಅನುಗುಣವಾಗಿ ವಿಧ ವಿಧವಾದ ಭೋಗಗಳೋ ನೋವುಗಳು, ನಮಗೆ ಸುಖಗಳು ಸಿಗುತ್ತೋ ಅಥವಾ ದುಃಖಗಳು ಸಿಗುತ್ತೋ, ಇದು ಯಾತಕ್ಕೆ ಸಿಗುತ್ತೆ? ನಮ್ಮ ದೇಹದ ಬದಲಾವಣೆ. ನಮ್ಮ ದೇಹದಲ್ಲಿ ಹೆಂಗೆ ಬದಲಾವಣೆ ಆಗುತ್ತೆ ಅದ್ರ ತಕ್ಕಂಗೆ ನಮಗೆ ಭೋಗಿಸ್ಲಿಕ್ಕೆ ನಮಗೆ ಸುಖಗಳು ಸಿಗಬಹುದು, ಅಥವಾ ನಮಗೆ ದುಃಖ ಪಡಲಿಕ್ಕೆ ನೋವುಗಳು ಸಿಗಬಹುದು. ಇದು ಯಾತಕ್ಕೆ ಕಾರಣ ಅಂದರೆ ನಮ್ಮ ದೇಹದಲ್ಲಿರುವಂಥ ಬದಲಾವಣೆಗಳು. ಯಾವ ಬದಲಾವಣೆ ಆಗುತ್ತೆ? ನಾವು ಹುಟ್ಟಿದಾಗ ಎಲ್ಲರೂ ಸಹ ಏನಾಗಿರ್ತೀವಿ, ಭ್ರಾಂತರಾಗಿರ್ತೀವಿ. ನಮಗೆ ಒಂದು ಯಾವ ಜ್ಞಾನ ಇರೋದಿಲ್ಲ, ಅಜ್ಞಾನದಲ್ಲೇ ಹುಟ್ಟಿರ್ತೀವಿ ನಾವು. ಯಾವಾಗ ನಮಗೆ ಸಂಸ್ಕಾರ ಮೂಲಕವಾಗಿ ನಮ್ಮ ಗುರು ಹಿರಿಯರ ಒಂದು ಸಂಘದಿಂದ ಬರುವಂತಹ ಜ್ಞಾನದ ಮೂಲಕವಾಗಿ ನಮಗೇನಾಗುತ್ತೆ, ನಾವು ಬೆಳ್ಕೊಳ್ತಾ ಹೋಗಿ ನಾವೇನು ಮಾಡ್ತೀವಿ, ನಮ್ಮ ದೇಹ ಬದಲಾವಣೆ ಆಗ್ತಾ ಹೋಗುತ್ತೆ, ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ಯಾವ ರೀತಿಯಾಗಿ ನಮ್ಮ ಬದಲಾವಣೆ ಆಗುತ್ತೋ ಅದರ ತಕ್ಕಂಗೆ ನಮಗೆ ಭೋಗಗಳು, ಅದರ ತಕ್ಕಂಗೆ ನಮಗೆ ನೋವುಗಳು ಸಿಕ್ಕೇ ಸಿಗುತ್ತವೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಇಲ್ಲಿ ಭೀಷ್ಮರು ಅಂತ. ಸೊ ನೀವು ಓದ್ತೀರಾ, ಆನ್ಲೈನಾಗಿ ಯಾರಿದ್ರೆ ಅವ್ರು ಓದಂಗಿದ್ರೆ ಬೇಕಾದ್ರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಬೇಕಾದ್ರೆ ಓದ್ಬೋದು.
ನಾವೇ ಓದ್ತೀವಿ ಈಗ. ಮತ್ತೆ ನೀವು ಓದಿ ಮತ್ತೆ ಭೀಷ್ಮರಿಂದ ಶುರು. ಭೀಷ್ಮರು ಹಾ. ದ್ರೋಣರು ಪುಣ್ಯಚೇತನರು. ಆದುದರಿಂದ ನಿಶ್ಚಯವಾಗಿಯೂ ಮುಂದಿನ ಜನ್ಮದಲ್ಲಿ ಅವರು ಆಧ್ಯಾತ್ಮಿಕ ಶರೀರವನ್ನು ಪಡೆಯುವರು. ಕೊನೆಯ ಪಕ್ಷ ಸ್ವರ್ಗ ಮೊದಲಾದ ಲೋಕಗಳಲ್ಲಿ ಐಹಿಕ ಬದುಕಿನ ಉನ್ನತ ಭೋಗಗಳನ್ನು ಅನುಭವಿಸಲು ದೇಹಗಳನ್ನು ಪಡೆಯುವರು. ಹೇಗೇ ಆಗಲಿ ದುಃಖಕ್ಕೆ ಕಾರಣವೇ ಇಲ್ಲ. ಹಾ ನೋಡಿ, ಇಲ್ಲಿ ಏನು ಹೇಳ್ತಂದ್ರೆ, ನೀ ಯಾವ್ದಕ್ಕೆ ದುಃಖ ಪಡ್ತಾ ಇದೀಯ, ದುಃಖ ಪಡಲಿಕ್ಕೆ ಕಾರಣ ಏನು ಅನ್ನೋದನ್ನ ಭಗವಂತಲ್ಲಿ ಒಂದು ಬಹಳ ವಿಶ್ಲೇಷಣೆ ಮಾಡಿ ಇಲ್ಲಿ ಹೇಳ್ತಾ ಇದ್ದಾನೆ. ನೀನು ಯಾತಕ್ಕಪ್ಪ ದುಃಖ ಪಡ್ತೀಯ ಅಂತಂದರೆ, ಭೀಷ್ಮ ದ್ರೋಣರು ಅವರು ಸತ್ತೋಗ್ಬಿಟ್ರೆ ಅಯ್ಯೋ ಎಂಥ ದೇಹ ಪಡ್ಕೊಂಡ್ಬಿಡ್ತಾರೆ, ಅವರು ನರಕಕ್ಕೆ ಹೋಗ್ಬೋದು ಅಂತ ನೀನು ದುಃಖ ಪಡ್ತಾ ಇದೆಯಲ್ವಾ. ಆದರೆ ಭಗವಂತ ಹೇಳ್ತಾನೆ, ಅವರು ಪುಣ್ಯಾತ್ಮರು, ಪುಣ್ಯಚೇತನರು. ಸೊ ಭೀಷ್ಮರು ಮತ್ತು ದ್ರೋಣರು ಅವರೆಲ್ಲ ಎಂಥ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಆದ್ದರಿಂದ ನಿಶ್ಚಯವಾಗಿ ಮುಂದಿನ ಜನ್ಮದಲ್ಲಿ ಅವರು ಆಧ್ಯಾತ್ಮಿಕ ಶರೀರವನ್ನು ಪಡೆಯುತ್ತಾರೆ. ಅವರು ತನ್ನ ಶರೀರ ಈ ಭೌತಿಕ ಜಗತ್ತಿಗೆಲ್ಲ ಸಂಬಂಧಪಟ್ಟಿದ್ದಲ್ಲ, ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿ ಅಲ್ಲಿ ಆಧ್ಯಾತ್ಮಿಕವಾದಂತಹ ಶರೀರವನ್ನು ಪಡ್ಕೊಳ್ತಾರೆ ಅಂತ ಇಲ್ಲಿ ಭಗವಂತ ಇಲ್ಲಿ ಒಂದು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ. ಕೊನೆಯ ಪಕ್ಷ ಸ್ವರ್ಗ ಮೊದಲಾದ ಲೋಕಗಳಲ್ಲಿ ಐಹಿಕ ಬದುಕಿನ ಉನ್ನತ ಭೋಗವನ್ನು ಅನುಭವಿಸಲು ದೇಹಗಳನ್ನು ಪಡೆಯುವರು. ಅಂದರೆ ಅವರಿಗೆ ಸ್ವರ್ಗಲೋಕನೂ ಸಿಗ್ಬೋದು ಅಟ್ಲೀಸ್ಟ್, ಯಾಕಂದರೆ ಅವ್ರು ಮಾಡಿರೋಂತಹ ಒಂದು ಒಳ್ಳೆಯ ಕೆಲಸ, ಪುಣ್ಯರು ಅವರೆಲ್ಲ ಪುಣ್ಯವನ್ನು ಗಳಿಸಿಕೊಂಡ್ಕೊಂಡವರು. ಅಂತಹ ಒಂದು ಪುಣ್ಯ ಗಳಿಸಿದಂತಹ ವ್ಯಕ್ತಿಗಳಿಗೆ ಅಟ್ಲೀಸ್ಟ್ ಅವರಿಗೆ ಸ್ವರ್ಗಲೋಕಾರ ಸಿಗುತ್ತೆ. ಹೇಗೆ ಆಗಲಿ ಅದಕ್ಕೆ ದುಃಖ ಪಡೋಕ್ಕೆ ಕಾರಣ ಏನು? ಸೊ ಅದಕ್ಕೆ ಅಂಥದಕ್ಕೆಲ್ಲ ನೀನು ದುಃಖ ಮಾಡೋದು ಅದು ಅವಶ್ಯಕತೆ ಇಲ್ಲ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಮುಂದಿನ ಸೆಂಟೆನ್ಸನ್ನು ಹೊತ್ತಿ ನೋಡಿ. ಜೀವಾತ್ಮ, ಪರಮಾತ್ಮ ಮತ್ತು ಐಹಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಪ್ರಕೃತಿ ಇವುಗಳ ಸ್ವರೂಪದ ಪರಿಪೂರ್ಣ ಅರಿವಿರುವವನನ್ನು ಧೀರ ಎಂದು ಕರೆಯುತ್ತಾರೆ. ಇಲ್ಲಿ ನೋಡಿ, ಇದು ಸಾಂಖ್ಯಯೋಗ. ಇದು ಸಾಂಖ್ಯಯೋಗದ ಅಂದರೆ 2ನೇ ಅಧ್ಯಾಯದಲ್ಲಿ ಹೆಸರು ಟೈಟ್ಲ್ ಏನು ಬರುತ್ತೆ ಅಂತಂದರೆ, ಇದರದ್ದು ಟೈಟ್ಲ್ ಏನಂತಂದರೆ ಸಾಂಖ್ಯಯೋಗ, ಅಥವಾ ಈ ಭಗವದ್ಗೀತೆಯ ಒಂದು ಪೀಠಿಕೆ ಮೊದಲಿಗೆ ಆ ಒಂದು ರಚನೆ ಹೆಂಗಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಧೀರ ಅಂದರೆ ಯಾರು ಅಂತ ಇಲ್ಲಿ ಭಗವಂತ ಹೇಳ್ತಿದ್ದಾನೆ. ಜೀವಾತ್ಮ ಮತ್ತು ಪರಮಾತ್ಮ ಮತ್ತು ಐಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಪ್ರಕೃತಿ ಇವುಗಳ ಸ್ವರೂಪದ ಪರಿಪೂರ್ಣ ಅರಿವಿರುವವರನ್ನು. ಯಾರು ಜೀವ, ಯಾರು ಪರಮಾತ್ಮ, ಇದು ಐಹಿಕ ದೇಹ ಅಂದರೆ ಏನು ಮತ್ತು ಆಧ್ಯಾತ್ಮಿಕ ದೇಹ ಅಂದರೆ ಏನು? ಸೊ ಈ ವಿಷಯವನ್ನು ಎಲ್ಲಿ ಯಾರು ಹೇಳ್ಕೊಟ್ಟಿದ್ದಾರೆ ಭಗವದ್ಗೀತೆಯಲ್ಲಿ, ಎಲ್ಲಿ ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ತಿಳ್ಕೊಳೋದು. ಅವನಿಗೆ ಏನಂತಾರೆ? ಧೀರ ಎಂದು ಕರೆಯುತ್ತಾರೆ. ಇಂಥ ಮನುಷ್ಯನು ದೇಹಗಳ ಬದಲಾವಣೆಯಿಂದ ಮೋಸ ಹೋಗುವುದಿಲ್ಲ. ಯಾರು ಧೀರನಾಗಿರ್ತಾನೆ ಅಂದರೆ ಯಾರಿಗೆ ಆತ್ಮದ ಬಗ್ಗೆ ಪರಿಜ್ಞಾನ ಉಂಟು, ಪರಮಾತ್ಮನ ಬಗ್ಗೆ ಪರಿಜ್ಞಾನ ಉಂಟು, ಅವನಿಗೆ ಯಾವುದೇ ಕಾರಣಕ್ಕೂ ದಿಗ್ಭ್ರಮೆ ಆಗೋದಿಲ್ಲ ಅಂತ ಆಗಲೇ ಹೇಳಿದ್ದಾರೆ, ಆಗಲೇ ಗೊಂದಲಕ್ಕೆ ಒಳಗಾಗುವುದಿಲ್ಲ ಅಂತ ಹೇಳಿದ್ದಾರೆ. ಅಂಥ ಮನುಷ್ಯನು ಯಾವುದೇ ಕಾರಣಕ್ಕೂ ಮೋಸ ಹೋಗುವುದಿಲ್ಲ. ಯಾರು ಮೋಸ ಹೋಗ್ತಾರೆ? ಯಾರಿಗೆ ಈ ವಿಷಯ ಗೊತ್ತಿಲ್ಲ, ಐಹಿಕ ಜಗತ್ತು ಗೊತ್ತಿಲ್ಲ, ಆಧ್ಯಾತ್ಮಿಕ ಜಗತ್ತು ಪ್ರಕೃತಿ ಇವುಗಳ ವಿಷಯಗಳು ಗೊತ್ತಿಲ್ಲ, ಅವ್ರಿಗೇನಾಗುತ್ತೆ? ದಿಗ್ಭ್ರಮೆ ಆಗುತ್ತೆ, ಅವರು ಗೊಂದಲಕ್ಕೆ ಒಳಗಾಗುತ್ತಾರೆ. ಮುಂದಿನ ಸೆಂಟೆನ್ಸನ್ನು ನೀವು ಓದಿ ಮುಂಚೆ. ಆತ್ಮವನ್ನು ವಿಭಿನ್ನ ಅಂಶಗಳನ್ನಾಗಿ ಕತ್ತರಿಸಲು ಸಾಧ್ಯವಿಲ್ಲ. ಮೊದಲು ಯಾವುದು ಆತ್ಮದ ಏಕತ್ವದ ಅಲ್ಲಿ ಬೇರೆ ಥರ ಇದೆಯಾ? ಓಕೆ, ಹಂಗೆ ಓದಿ. ಹಾಂ, ಆತ್ಮವನ್ನು ವಿಭಿನ್ನ ಅಂಶಗಳನ್ನಾಗಿ ಕತ್ತರಿಸಲು ಸಾಧ್ಯವಿಲ್ಲ ಎಂಬ ಮಾತ್ರಕ್ಕೆ ಆತ್ಮದ ಏಕತ್ವದ ಮಾಯಾವಾದಿ ಸಿದ್ಧಾಂತವನ್ನು ಒಪ್ಪಲು ಸಾಧ್ಯವಿಲ್ಲ. ಹಾಂ, ಓಕೆ. ಇಲ್ಲಿ ಏನಂತ ಹೇಳಿದ್ರೆ, ಆತ್ಮದ ಏಕತ್ವದ ಮಾಯಾವಾದಿ ಸಿದ್ಧಾಂತವನ್ನು ಒಪ್ಪಲು ಸಾಧ್ಯವಿಲ್ಲ ಅಂದರೆ ಕೆಲವೊಂದು ಫಿಲಾಸಫಿ ಇದೆ, ತತ್ವಗಳು ಏನಂತ ಹೇಳಿದ್ರೆ ಮಾಯಾವಾದಿ ತತ್ವ ಅಂತಿದೆ. ಆ ಮಾಯಾವಾದಿ ತತ್ವ ಏನು ಅಂತಂದರೆ, ಎಲ್ಲ ಆತ್ಮಗಳು ಒಂದೇ, ನಮ್ಮದು ಆತ್ಮ ಒಂದೇ, ನಿಮ್ಮದು ಆತ್ಮ ಒಂದೇ, ಎಲ್ಲ ಒಂದೇ ಅಂತ ಹೇಳ್ಬಿಡ್ತಾರೆ. ಅಂಥ ಮಾಯಾವಾದಿ ತತ್ವಗಳನ್ನ ನಾವು ಇಲ್ಲಿ ಒಪ್ಪೋದಿಲ್ಲ. ಯಾತಕ್ಕೆ ಇಲ್ಲಿ ಒಪ್ಪೋದಿಲ್ಲ? ಯಾಕೆ ಅಂತಂದರೆ, ಆತ್ಮವನ್ನು ಭಿನ್ನಾಂಶಗಳನ್ನಾಗಿ ಕತ್ತರಿಸಲು ಸಾಧ್ಯವಿಲ್ಲ. ಭಗವಂತ ಇಲ್ಲಿ ಏನು ಹೇಳ್ತಂದರೆ, ಆತ್ಮದ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನನ್ನೊಂದು ಆತ್ಮ ಇದೆ, ಇದು ಕಟ್ ಮಾಡಿ ಇನ್ನೊಂದು ಆತ್ಮನ ಕಟ್ ಮಾಡಿ ಇನ್ನೊಂದು ಮಾಡೋಣ ಅಂತ, ಅದು ಸಾಧ್ಯವಿಲ್ಲ. ಹೀಗೆ ಜೀವಿಗಳಾಗಿ ಕತ್ತರಿಸುವುದೆಂದರೆ ಪರಮಶಕ್ತಿಯನ್ನು ಕತ್ತರಿಸಲು ಸಾಧ್ಯ, ಅದು ಬದಲಾಗಬಹುದು ಎಂದು ಹೇಳಿದಂತಾಯಿತು. ಇದು ಪರಮಾತ್ಮನಿಗೆ ಬದಲಾವಣೆ ಎನ್ನುವುದು ಇಲ್ಲವೇ ಇಲ್ಲ ಎನ್ನುವ ತತ್ವಕ್ಕೆ ವಿರುದ್ಧವಾದದ್ದು.
ನಾವು ಆತ್ಮ ಅನ್ನೋದು ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಮುಂದೆ ಭಗವಂತ ಹೇಳ್ತಾನೆ, ಈ ಒಂದು 2ನೇದಲ್ಲಿ ಹೇಳ್ತಾನೆ. ಸೊ ಅದಕ್ಕೆ ಆ ಒಂದು ಪರಮಾತ್ಮನ ಒಂದು ಕಟ್ ಮಾಡಿದಂತಹ ವಿಷಯ ನಮಗೆ ಈ ಒಂದು ಏಕತ್ವ ಅಂತ ಒಪ್ಕೊಂಡ್ಬಿಟ್ರೆ ಅದು ವಿರುದ್ಧವಾಗಿಬಿಡುತ್ತೆ, ಆ ತತ್ವಕ್ಕೆ ವಿರುದ್ಧವಾಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಏನು ತಿಳ್ಕೊಬೇಕಂದ್ರೆ, ಆತ್ಮ ಜೀವಾತ್ಮ ಪರಮಾತ್ಮಗಂತೂ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಡಿ, ಆದರೆ ಆತ್ಮನ್ನು ಸಹ ಕತ್ತರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ವಿಷಯನ ನಾವು ತಿಳ್ಕೋಬೇಕು. ಇದು ಗೀತೆಯ ಒಂದು ಅಂಶನ ದೃಢಪಡಿಸುತ್ತೆ. ಇದೇ ಒಂದು ವಿಷಯ ಈ ಗೀತೆ, ಭಗವದ್ಗೀತೆ ಏನು ಹೇಳ್ತೆ ಅಂದರೆ, ಆತ್ಮ ಎಲ್ಲವೂ ಬೇರೆ ಬೇರೆ, ನಮ್ಮ ಆತ್ಮ ಬೇರೆ, ನಿಮ್ಮ ಆತ್ಮ ಬೇರೆ, ಎಲ್ಲವೂ ಆತ್ಮಗಳು ಬೇರೆ, ಪರಮಾತ್ಮನೂ ಬೇರೆ ಇದ್ದಾನೆ. ಸೊ ಎಲ್ಲರೂ ಪರಮಾತ್ಮ ಎಲ್ಲ ಕಡೆ ಎಲ್ಲಿದ್ದಾನೆ, ಎಲ್ಲ ದೇಹದಲ್ಲೂ ಇದ್ದಾನೆ ಪರಮಾತ್ಮ. ಅದು ಎಲ್ಲಿದ್ದಾನೆ ದೇಹದಲ್ಲಿ, ಅದು ವಿಷಯವನ್ನು ನಾವು ಮುಂದ್ಗಡೆ ಭಗವದ್ಗೀತೆ ತಿಳ್ಕೊಳ್ಳೋಣ. ಈಗ ಮುಂದೆ ನಾವು ನೋಡೋಣ. ಪರಮಪ್ರಭುವಿನ ಭಿನ್ನಾಂಶಗಳ ಸನಾತನವಾದವು. ಪರಮಪ್ರಭುವಿನ ಭಿನ್ನಾಂಶಗಳು ಏನಿದ್ದಾವೆ, ಸನಾತನವಾದವು. ಭಗವಂತನದು ಅಂಶಗಳೇನಿದೆ ಅಂದರೆ, ಅವನ ಅಂಶಗಳು ಯಾವ್ಯಾವು, ಎಷ್ಟೊಂದು ಅವತಾರಗಳು ತರಿಸಿದ್ದಾನೆ ಭಗವಂತ. ಆ ಅವತಾರಗಳೆಲ್ಲ ಏನಿದೆ, ಸನಾತನವಾಗಿರುವಂಥವು, ಯಾವಾಗಲೂ ಇರುವಂಥವು. ಇವೊಂದು ಕ್ಷರ ಎಂದು ಕರೆಯುತ್ತಾರೆ. ಭಗವಂತನ ಒಂದು ಅಂಶಗಳೇನಿದೆ, ಭಗವಂತನ ಅವತಾರಗಳಿದೆ, ಅವರಿಗೆ ಕ್ಷರ ಅಂತ ಕರೀತಾರೆ. ಹೀಗೆಂದರೆ ಐಕ ಪ್ರಕೃತಿಯಲ್ಲಿ ಬೀಳುವ ಪ್ರವೃತ್ತಿ ಅವುಗಳದು. ಅಂದರೆ ಐಕ ಪ್ರಕೃತಿಯಲ್ಲಿ ಬೀಳುವುದು ಪ್ರವೃತ್ತಿ ಅವುಗಳದು. ಈ ಐಕ ಜಗತ್ತಿನಲ್ಲಿ ಬೀಳ್ತಾರೆ. ಈ ಭಿನ್ನಾಂಶಗಳು ನಿರಂತರವಾಗಿ ಹಾಗೆಯೇ ಉಳಿಯುತ್ತವೆ. ಮುಕ್ತಿ ಪಡೆದ ಅನಂತರವೂ ಜೀವಾತ್ಮ ಒಂದು ಭಿನ್ನಾಂಶವಾಗಿಯೇ ಉಳಿಯುತ್ತದೆ. ಮುಕ್ತಿ ಪಡೆದ ಮೇಲೆ ಜೀವಾತ್ಮ, ಈ ಕ್ಷರ ಅಂದರೆ ಏನು ಅಂತಂದರೆ, ಜೀವಾತ್ಮಗಳಿಗೆ ಇಲ್ಲಿ ಕ್ಷರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಐಕ ಜಗತ್ತಿನಲ್ಲಿ ಯಾವಾಗಲೂ ಅವ್ರು ಬರ್ತಾನೆ ಇರ್ತಾರೆ. ನಾವು ಇಲ್ಲಿ ಹುಟ್ಟಿದ್ದೀವಿ ಅಂತಂದರೆ, ಈ ಜಗತ್ತಿನಲ್ಲಿ ಹುಟ್ಟಿದ್ದೀವಿ ಅಂದರೆ ಇಲ್ಲಿ ನಾವು ಕ್ಷರಗಳಾಗೇ ಹುಟ್ಟಿದ್ದೀವಿ. ಮುಕ್ತಿ ಪಡೆದ ನಂತರವೂ ಜೀವಾತ್ಮ ಒಂದು ಭಿನ್ನಾಂಶವಾಗಿಯೇ ಉಳಿಯುತ್ತದೆ. ಅಕಸ್ಮಾತ್ ನಾವು ಮುಕ್ತಿ ಪಡ್ಕೊಂಡ್ಬಿಟ್ರೆ, ನಮ್ಮ ಮುಕ್ತಿ ಸ್ಥಾನದಲ್ಲಿ ಸಹ ಏನಾಗಿರುತ್ತೆ, ನಮಗೆ ಒಂದು ದೇಹ ಸಿಕ್ಕಿರುತ್ತೆ. ನಮ್ಮ ಒಂದು ಜೀವಾತ್ಮದ ಒಂದು ಅಂಶ, ಆ ಒಂದು ಭಿನ್ನತೆ ಇದ್ದೇ ಇದೆ. ನಾವು ಯಾವುದೇ ಒಂದು ಆತ್ಮಕ್ಕೋಗಿ ಸೇರ್ಕೊಂಡ್ಬಿಡೋದಿಲ್ಲ, ಐಕ್ಯವಾಗುತ್ತೇವೆ ಅಂತ ಹೇಳ್ತಾರಲ್ಲ. ಐಕ್ಯವಾಗುತ್ತದೆ, ಎಲ್ಲಿ ಐಕ್ಯವಾಗುತ್ತೇವೆ, ಒಂದು ಆತ್ಮ ಇನ್ನೊಂದು ಆತ್ಮಕ್ಕೆ ಐಕ್ಯವಾಗುವುದಿಲ್ಲ. ಸೊ ಅದಕ್ಕೆ ಇಲ್ಲಿ ಏನಂತ ಹೇಳ್ತಾರೆ ಅಂದರೆ, ನಾವೆಲ್ಲ ಕ್ಷರಗಳು. ಯಾರು ನಾವೆಲ್ಲ ಭಗವಂತನ ಅಂಶಗಳಾಗಿದ್ದೀವಿ, ಆದರೆ ನಾವು ಕ್ಷರಗಳಾಗಿದ್ದೀವಿ. ಆದರೆ ಮುಕ್ತಿ ಪಡೆದ ನಂತರ ನಿರಂತರ ಪರಮಾನಂದದಲ್ಲಿ ಮತ್ತು ಅರಿವಿನಲ್ಲಿ ಅದು ಪರಮಪುರುಷನ ಸನ್ನಿಧಿಯಲ್ಲಿ ಉಳಿಯುತ್ತದೆ. ನಾವು ಮುಕ್ತಿ ಅಕಸ್ಮಾತ್ ಪಡ್ಕೊಂಡ್ರೆ ನಾವೇನಾಗುತ್ತೆ, ನಿರಂತರವಾಗಿ ಪರಮಾನಂದದಲ್ಲಿ ಭಗವಂತನ ಆನಂದ, ಭಗವಂತ ಕೊಡುವಂಥ ಆನಂದ ಏನಿದೆ ಅದರಲ್ಲಿ ನಾವು ಆನಂದ ಪಡ್ಕೊಳ್ತಾ ಇರ್ತೀವಿ. ಮತ್ತು ಅರಿವಿನಲ್ಲಿ ಅದು ಪರಮಪುರುಷನ ಸನ್ನಿಧಿಯಲ್ಲಿ ಉಳಿಯುತ್ತದೆ. ಪ್ರತಿಬಿಂಬದ ಸಿದ್ಧಾಂತವನ್ನು ಪ್ರತಿಯೊಂದು ಪ್ರತ್ಯೇಕ ದೇಹದಲ್ಲಿ ವಾಸಿಸುವ ಪರಮಾತ್ಮನಿಗೆ ಅನ್ವಯಿಸಬಹುದು. ಅಂದರೆ ಈಗ ನೋಡಿ, ಒಂದು ರಿಫ್ಲೆಕ್ಷನ್ ಇರುತ್ತೆ. ಅಂದರೆ ಒಂದು ಚಂದ್ರ ಇದೆ, ಚಂದ್ರನ ಒಂದು ಪ್ರತಿಬಿಂಬ ಎಲ್ಲಿ ಕಾಣುತ್ತೆ, ಕೆಳಗಡೆ ಎಷ್ಟೆಷ್ಟು ನೀರಿನ ಅಂಶಗಳು ಕಾಣುತ್ತೆ ಒಂದು ಪಾತ್ರೆಗಳಲ್ಲಿ. ಆ ಎಲ್ಲ ಪಾತ್ರೆಗಳಲ್ಲೂ ಚಂದ್ರ ಕಾಣಬಹುದು. ಅದೇ ರೀತಿಯಾಗಿ ಭಗವಂತನ ಅಂಶಗಳು ಸಹ ಇಲ್ಲಿ ಕಾಣುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಪ್ರತಿಬಿಂಬದ ಸಿದ್ಧಾಂತವನ್ನು ಪ್ರತಿಯೊಂದು ಪ್ರತ್ಯೇಕದಲ್ಲಿ ವಾಸಿಸುವ ಪರಮಾತ್ಮನಿಗೆ ಅನ್ವಯಿಸಬಹುದು. ಅದೇ ರೀತಿಯಾಗಿ ಪರಮಾತ್ಮ ಏನು ಮಾಡಿದ್ದಾನೆ, ಎಲ್ಲ ದೇಹದಲ್ಲೂ ಇದ್ದಾನೆ. ಪರಮಾತ್ಮನು ಜೀವಾತ್ಮನಿಗಿಂತ ಭಿನ್ನ. ಪರಮಾತ್ಮನನು ಈ ಜೀವಾತ್ಮನಿಗಿಂತ ಭಿನ್ನ. ಅದಕ್ಕೆ ಅವನಿಗೆ ಅಕ್ಷರ ಅಂತ ಕರೀತಾರೆ. ಇಲ್ಲಿ ಕ್ಷರ ಅಂತ ನಾವು, ಅಲ್ಲಿ ಅಕ್ಷರ. ಆಕಾಶವು ನೀರಿನಲ್ಲಿ ಪ್ರತಿಬಿಂಬಿತವಾದರೆ ಪ್ರತಿಬಿಂಬವು ಚಂದ್ರ, ಸೂರ್ಯ ಮತ್ತು ತಾರೆಗಳನ್ನು ಪ್ರತಿನಿಧಿಸುತ್ತದೆ. ತಾರೆಗಳನ್ನು ಜೀವಿಗಳಿಗೆ ಹೋಲಿಸಬಹುದು ಮತ್ತು ಸೂರ್ಯನನ್ನು ಅಥವಾ ಚಂದ್ರನನ್ನು ಪರಮಾತ್ಮನಿಗೆ ಹೋಲಿಸಬಹುದು. ಈಗ ನಾವು ಆಕಾಶವನ್ನು ನಾವು ಪ್ರತಿಬಿಂಬ ನೋಡಿಕೊಂಡ್ರೆ ನೀರಿನಲ್ಲಿ ನಮಗೇನು ಕಾಣುತ್ತೆ, ಎಷ್ಟೊಂದು ತಾರೆಗಳು ಕಾಣ್ಬೋದು, ಚಂದ್ರ ಕಾಣ್ಬೋದು. ಅದೇ ರೀತಿಯಾಗಿ ಅವು ಯಾವ ರೀತಿಯಾಗಿ ಇರ್ತವೆ ಅಂತಂದರೆ, ಭಗವಂತ ಒಬ್ಬ ಚಂದ್ರ ಆ ರೀತಿಯಲ್ಲಿ, ಅಥವಾ ಸೂರ್ಯ ರೀತಿಯಲ್ಲಿ, ಮತ್ತು ತಾರೆಗಳು ಅಥವಾ ಈ ಸ್ಟಾರ್ಸ್ಗಳಿದೆ ಅವೆಲ್ಲ ಒಂದು ಜೀವಿಗಳಾಗಿ ಕಾಣ್ಬೋದು. ಭಿನ್ನಾಂಶವಾದ ಆತ್ಮದ ಪ್ರತಿನಿಧಿ ಅರ್ಜುನ. ಇಲ್ಲಿ ಆತ್ಮ ಒಂದು ಭಿನ್ನವಾಗಿರುವಂಥ ಆತ್ಮ ಏನಿದೆ, ಇದು ಅರ್ಜುನ. ಈಗ ಪರಮಾತ್ಮ ದೇವೋತ್ತಮ ಪರಮಾತ್ಮ ಪುರುಷ ಕೃಷ್ಣ. ಇಲ್ಲಿ ಪರಮಾತ್ಮ ಅನ್ನೋದು ಕೃಷ್ಣನ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಇಲ್ಲಿ ಕೃಷ್ಣ ಪರಮಾತ್ಮನಾಗಿ ಆ ಒಂದು ಸ್ಥಾನದಲ್ಲಿ ಇದ್ಕೊಂಡು ಅವನು ಈ ವಿಷಯವನ್ನು ಹೇಳ್ತಾ ಇದ್ದಾನೆ. ಅವರಿಬ್ಬರು ಒಂದೇ ಮಟ್ಟದವರಲ್ಲ. ನಾವು ಹೇಳ್ಬೋದಾ ಕೃಷ್ಣ ಮತ್ತು ಅರ್ಜುನ ಒಂದೇನಾ? ಇಲ್ಲ. ಇದು 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ತಿಳಿಯುತ್ತದೆ. ಅರ್ಜುನನು ಕೃಷ್ಣನಿಗಿಂತ
ಕೃಷ್ಣನಿಗೆ ಸರಿಸಮನಾದರೆ ಮತ್ತು ಕೃಷ್ಣನು ಅರ್ಜುನನಿಗಿಂತ ದೊಡ್ಡವನಲ್ಲದಿದ್ದರೆ ಅವರ ಗುರು ಶಿಷ್ಯ ಸಂಬಂಧಕ್ಕೆ ಅರ್ಥವಿಲ್ಲ. ಅಕಸ್ಮಾತ್ ಕೃಷ್ಣ ಅರ್ಜುನಗಿಂತ ದೊಡ್ಡನಾಗಿರಲಿಲ್ಲ ಅಂತಂದರೆ ಅವನು ಈ ಉಪದೇಶ ಹೇಳೋ ಅವಶ್ಯಕತೆ ಉಂಟಿತ್ತಾ? ಸಾಧ್ಯ ಇಲ್ಲಲ್ವಾ? ಅದನ್ನು ಕೇಳೋಕ್ಕೆ ನಾವು ಯಾಕೆ ಹೋಗಬೇಕು? ಯಾಕೆ ಅಂದರೆ ಭಗವಂತ ಅಲ್ಲಿ ಇದ್ದಾನೆ, ಅವನು ಕೃಷ್ಣ ಈ ವಿಷಯವನ್ನು ಹೇಳ್ತಿದ್ದಾನೆ. ಅದಕ್ಕೆ ಅದು ಬಹಳ ಮುಖ್ಯವಾದಂಥ ವಿಷಯ. ಅದಕ್ಕೆ ಭಗವದ್ಗೀತೆ ಅಂತ ಹೆಸರಿಟ್ಟಿದ್ದಾರೆ. ಇದು ಯಾವುದೋ ಬೇರೆ ಗೀತೆ ಅಂತ ಹೇಳಿಲ್ಲ, ಭಗವಂತನ ಗೀತೆ ಅಂತ ಹೇಳಿದ್ದಾರೆ. ಅದಕ್ಕೆ ಕೃಷ್ಣ ಅರ್ಜುನಿಗಿಂತ ದೊಡ್ಡವನಾಗಿದ್ದರೆ ಮಾತ್ರ ನಾವು ಆ ವಿಷಯವನ್ನು, ಆ ಒಂದು ಸಂವಾದನೆಯನ್ನು ಕೇಳಲಿಕ್ಕೆ ನಮಗೆ ಹಕ್ಕುಂಟು. ಇಲ್ಲದಿದ್ದರೆ ಏನಾಗುತ್ತೆ, ಯಾರೋ ಮಾತಾಡಿಕೊಳ್ತಿದ್ದಾರೆ, ಯಾರು ರಾಜರು, ಒಬ್ಬರ ರಾಜಕೀಯದಲ್ಲಿ ಇರುವಂತಹ ಕ್ಷತ್ರಿಯರು ಯಾರು ಮಾತಾಡ್ತಿದ್ದಾರೆ ಅಂತ ತಿಳ್ಕೊಂಡು ನಾವು ಸುಮ್ಮನೆ ಇರ್ಬೋದಾಗಿತ್ತು. ಆದರೆ ಇಲ್ಲಿ ಆ ವಿಷಯ ಮಾತಾಡ್ತಾ ಇಲ್ಲ. ಯಾರು? ಕೃಷ್ಣ ಪರಮಾತ್ಮನಾಗಿ ಆ ಸ್ಥಾನದಲ್ಲಿ ನಿಂತುಕೊಂಡು ಆ ವಿಷಯವನ್ನು ಹೇಳ್ತಿದ್ದಾನೆ. ಅರ್ಜುನನ ಯಾವ ರೀತಿ ಪ್ರತಿನಿಧಿಸಿದ್ದಾರೆ? ಒಂದು ಆತ್ಮ, ಭಿನ್ನಾಂಶವಾಗಿ ಅನ್ನುವಂತಹ ಆತ್ಮದ ಬಗ್ಗೆ ಅವನ ಒಂದು ಪ್ರತಿನಿಧಿಸಿ ಒಂದು ಸ್ಥಾನ ಕೊಟ್ಬಿಟ್ಟು ಅವನಿಗೆ ಈ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರ ಗುರು ಶಿಷ್ಯ ಸಂಬಂಧಕ್ಕೆ ಅರ್ಥವಿಲ್ಲ ಯಾವಾಗ ನಾವು ಅವರಿಬ್ಬರು ಒಂದೇ ಅಂತ ತಿಳ್ಕೊಂಡ್ಬಿಟ್ರೆ. ಇಲ್ಲ, ಅವರಿಬ್ಬರು ಒಂದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಬೇರೆ ಬೇರೆ, ಕೃಷ್ಣನು ಬೇರೆ, ಅರ್ಜುನನು ಬೇರೆ. ಇಬ್ಬರು ಮಾಯೆಯಿಂದ ಭ್ರಮಿತರಾದರೆ ಒಬ್ಬನು ಗುರು ಮತ್ತೊಬ್ಬನು ಶಿಷ್ಯ ಎಂದು ಇರಬೇಕಾಗಿಯೇ ಇಲ್ಲ. ಅಯ್ಯೋ ಇವರೆಲ್ಲ ಮಾಯದಲ್ಲಿದ್ದಾರೆ ಅಂತ ಹೇಳಕ್ಕಾಗತ್ತಾ? ಭೌತಿಕ ಜಗತ್ತಿನಲ್ಲಿ ಹುಟ್ಟುಬಿಟ್ರೆ ಇವರೆಲ್ಲ ಮಾಯದಲ್ಲಿದ್ದಾರೆ? ಇಲ್ಲ, ಭಗವಂತ ಯಾವುದೇ ಕಾರಣಕ್ಕೂ ಮಾಯಲ್ಲಿ ಸಿಗಾಕೊಳ್ಳೋದಿಲ್ಲ. ಒಬ್ಬ ಜೀವಿ ಮಾತ್ರ ಮಾಯಲ್ಲಿ ಸಿಗಾಕೊಳ್ಳಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಅವನಿಗೆ ಹಿಂದಿನ ಮತ್ತು ಮುಂದಿನ ಅರಿವಿಲ್ಲ. ಆದರೆ ಭಗವಂತನಿಗೆ ಎಲ್ಲವೂ ಅರಿವುಂಟು. ಅದಕ್ಕೋಸ್ಕರ ಅವನು ಮಾಯಲ್ಲಿ ಸಿಗಾಕೊಳ್ಳೋದಿಲ್ಲ. ಮಾಯೆ ಹಿಡಿತದಲ್ಲಿರುವ ಯಾರು ಬೋಧನೆ ಮಾಡಲು ಅಧಿಕಾರ ಹೊಂದುವುದಿಲ್ಲ. ಯಾರು ಮಾಯಲ್ಲಿ ಸಿಗಾಕೊಳ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಬೋಧನೆ ಮಾಡ್ಲಿಕ್ಕೆ ಸಾಧ್ಯ, ಅವ್ರಿಗೆ ಹಕ್ಕೇ ಇಲ್ಲ. ಯಾಕಂದರೆ ಅವರು ಆ ಒಂದು ಮಾಯಲ್ಲಿ ಏನು ಬೋಧನೆ ಮಾಡ್ಲಿಕ್ಕೆ ಸಾಧ್ಯ? ಆಗೋದೇ ಇಲ್ಲ. ಇಂತಹ ಬೋಧನೆಯು ನಿಷ್ಪ್ರಯೋಜಕವಾಗುತ್ತದೆ. ಯಾವಾಗ ಇಂಥ ಬೋಧನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅವೆಲ್ಲ ನಿಷ್ಪ್ರಯೋಜಕ, ಅವರಿಂದ ಏನು ಉಪಯೋಗ ಆಗೋದಿಲ್ಲ. ಎಂಥ ಬೋಧನೆ? ಮಾಯೆಯಲ್ಲಿ ಹಿಡಿದಿರುವಂತಹ ಬೋಧನೆ. ಸೊ ಅದಕ್ಕೆ ನಾವು ಮಾಯಿಂದ ಬಿಡಿಸ್ಕೊಂಡಂತಹ ಯಾರು ವ್ಯಕ್ತಿ ಇದ್ದಾರೆ, ಅದು ಕೃಷ್ಣ ಅವತಾರಗಳು, ಅವರನ್ನು ಕೊಟ್ಟಂಥ ಜ್ಞಾನವನ್ನು ಪಡ್ಕೊಂಡ್ರೆ ಮಾತ್ರ ನಾವು ಅದರ ಪ್ರಯೋಜನ ಪಡ್ಕೊಳ್ಳೋಕ್ಕೆ ಸಾಧ್ಯ. ಕೆಲವೊಮ್ಮೆ ಎಷ್ಟೋ ಯೋಗಿಗಳು ಬರ್ತಾರೆ, ಎಷ್ಟೋ ಸಾಧುಗಳು ಬರ್ತಾರೆ. ಅವರು ತಮ್ಮ ಬೋಧನೆಯನ್ನು ಭಗವಂತನ ಬೋಧನೆಗಿಂತ ಭಿನ್ನವಾಗಿಸಲು ಪ್ರಯತ್ನ ಪಟ್ಟರೆ ಅದು ಮಾಯೆಯಲ್ಲಿ ಸಿಗಾಕೊಂಡ್ಬಿಟ್ರೆ ಅವರು ಯಾವುದೇ ಕಾರಣಕ್ಕೂ ಅದರ ಬೋಧನೆಯ ಪ್ರಯೋಜನ ಏನು ಬರಬೇಕಾಗಿರುತ್ತೋ ಅದು ಪಡೆಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಗವಂತ ಏನು ಕೊಟ್ಟಿದ್ದಾನೆ, ಭಗವದ್ಗೀತೆಯಲ್ಲಿ ಏನು ಹೇಳ್ಕೊಟ್ಟಿದ್ದಾನೆ ಅದೇ ಬೋಧನೆ ಸಾಕು. ಭಗವಂತ ಹೇಳ್ಕೊಟ್ರೆ ಬೋಧನೆಯನ್ನು ಕೇಳಿಕೊಂಡು ಅದನ್ನೇ ನಾವು ಬೇರೆಯವ್ರಿಗೆ ಹೇಳಿಕೊಟ್ರೆ ಅದೇ ನಮ್ಮ ಪ್ರಯೋಜನ. ಭಗವಂತನ ಪ್ರಯೋಜನವೇ ನಮ್ಮ ಪ್ರಯೋಜನ. ಅದಕ್ಕೋಸ್ಕರ ಇಂಥ ಸನ್ನಿವೇಶದಲ್ಲಿ ಶ್ರೀಕೃಷ್ಣನು ಪರಮಪ್ರಭು. ಇಲ್ಲಿ ಭಗವಂತ ಪರಮಪ್ರಭು. ಭಗವಂತ ಒಬ್ಬ ಶ್ರೇಷ್ಠ ಪ್ರಭು. ಪರಮ ಅಂದ್ರೇನು? ಶ್ರೇಷ್ಠವಾದಂತಹ ಜೀವಾತ್ಮನು ಮಾಯಿಂದ ಭ್ರಮಿತನಾಗಿ ಮರೆವೆಗೆ ವಶನೂ ಆದ ಅರ್ಜುನಗಿಂತ ಅವನು ಉನ್ನತ ಸ್ಥಾನದಲ್ಲಿರುವವನು ಎನ್ನುವುದನ್ನು ಒಪ್ಪಿಕೊಳ್ಳಲಾಗಿದೆ. ಸೊ ಇಲ್ಲಿ ಭಗವಂತ ಜೀವಾತ್ಮಗಿಂತ ದೊಡ್ಡವನು ಅಂತ ನಾವು ಅಂದ್ಕೊಂಡ್ಮೇಲೆ ನಾವು ಈ ಭಗವದ್ಗೀತೆಯನ್ನು ಓದಲಿಕ್ಕೆ ಶುರು ಮಾಡಬೇಕು. ಅವರಿಬ್ಬರು ಒಬ್ಬರೇ ಒಂದೇ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅಂತ ನಾವು ತಿಳ್ಕೊಂಡ್ರೆ, ಅಲ್ಲಿ ಯಾವುದೋ ಗುರು ಶಿಷ್ಯ ಪರಂಪರೆ ಇಲ್ಲ ಅಂತ ತಿಳ್ಕೊಂಡ್ರೆ ನಾವು ಯಾವುದೇ ಕಾರಣಕ್ಕೂ ಅದರದ ಒಂದು ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅದು ಪ್ರಯೋಜನ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಏನಿದೆ ಅದನ್ನು ಯಥಾರೀತಿಯಾಗಿ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡಬೇಕು. ಸೊ ಇದು ಭಗವದ್ಗೀತೆಯಲ್ಲಿ ಇಲ್ಲಿ ಹೇಳಿರುವಂಥ ಒಂದು ಶ್ಲೋಕ. ಈ ಶ್ಲೋಕದ ಅರ್ಥವನ್ನು ನಾವು ತಿಳ್ಕೊಂಡಿದ್ದೀವಿ. ಇದರಲ್ಲಿ ನಾವು ಇನ್ನೂ ಬಹಳ ಒಂದು ಏನಿದೆ ವಿಷಯ ತಿಳ್ಕೊಳ್ಳಿಕ್ಕಿದೆ. ಆ ವಿಷಯವನ್ನು ಎಷ್ಟೆಷ್ಟು ನಮಗೆ ಡೌಟ್ ಬಂದಿದೆ, ಎಷ್ಟು ಸಂಶಯ ಬಂದಿದೆ, ಅವೆಲ್ಲ ಸಂಶಯವನ್ನು ಇಲ್ಲಿ ಭಗವಂತ ಮುಂದೆ ಬಂದುವಂಥ ಶ್ಲೋಕಗಳಿಗೆಲ್ಲವೂ ಬಿಡಿಸ್ಕೊಂಡು ಹೋಗ್ತಾನೆ. ಇದಕ್ಕೆ ನಿಮ್ಮ ಸಂಶಯ ಬಂದೇ ಬರುತ್ತೆ ಅಂತ ಭಗವಂತ ಹೇಳ್ತಾನೆ. ಆ ರೀತಿಯಾಗಿ ಒಂದೊಂದಕ್ಕೂ ಸಂಶಯವನ್ನು ಇಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತಾನೆ. ಎಲ್ಲ ವ್ಯಕ್ತಿಗಳು ಬೋಧನೆ ಮಾಡ್ಬೋದು. ಅವರು ಯಾವ ರೀತಿ ಅಂದರೆ ನಮ್ಮನ್ನು ಒಂದು ಸಮುದ್ರ ಒಂದು ಮಧ್ಯದಲ್ಲಿ ಕರ್ಕೊಂಡು ಹೋಗ್ಬೋದು. ಮಧ್ಯದಲ್ಲಿ ಕರ್ಕೊಂಡೋಗಿ ಅವರು ಏನು ಮಾಡ್ಬೋದು, ಎಷ್ಟೊಂದು ಬೋಧನೆ ಮಾಡಿ ನಿನಗೆ ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು ಅಂತ ಮೋಟಿವೇಶನ್ಸ್ ಎಲ್ಲ ಕೊಟ್ಟು ನಿಮಗೆಲ್ಲ ಎಷ್ಟೊಂದು ನಿಮಗೆ ಏನು ಮಾಡ್ಬೋದು, ಬೋಧನೆ ಮಾಡ್ತಾ ಇರ್ಬೋದು. ಆದರೆ ಕೊನೆಗೆ ನಮ್ಮನ್ನು
ಆ ಒಂದು ಸಮುದ್ರದಿಂದ ಹೊರಗೆತ್ತಬೇಕು ಅಂತಂದರೆ ಭಗವಂತ ಒಬ್ಬನೇ ಸಾಧ್ಯ, ಬೇರೆ ಯಾರೂ ನಮಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಭಗವಂತ ಕೊಟ್ಟಂಥ ಜ್ಞಾನ, ಈ ಭಗವಂತ ಕೊಟ್ಟಿರುವಂತಹ ಒಂದು ಬೋಧನೆ ಏನಿದೆ ಪರಿಪೂರ್ಣವಾಗಿರುವಂಥ ಬೋಧನೆ. ಬೇರೆವೆಲ್ಲರದು ಅರ್ಧ ದಾರಿವರೆಗೂ ಕರ್ಕೊಂಡು ಹೋಗುತ್ತೆ, ಕೊನೆಗೆ ಮುಕ್ತಿ ಅಥವಾ ನಿಜವಾದ ಒಂದು ಸ್ಥಾನ ಪಡ್ಕೋಬೇಕಾದಂತಹ ಒಂದು ಸ್ಥಿತಿ ನಮಗೆ ಒದಗೋದಿಲ್ಲ ಯಾವಾಗ ಭಗವಂತನ ನಾವು ಶರಣಾಗದೆ ಹೋದರೆ. ಯಾಕಂದರೆ ಮಾಯೆಯಲ್ಲಿ ಸಿಗಾಕೊಂಡಿರುವಂಥವ್ರು ಎಲ್ಲರೂ ಜೀವಾತ್ಮಗಳು ಮಾಯೆಯಲ್ಲಿ ಸಿಗಾಕೊಂಡಿರುವಂಥವ್ರು. ಅದಕ್ಕೆ ಈ ಭೌತಿಕ ಜಗತ್ತಿನಲ್ಲಿ ಎಂಥ ವ್ಯಕ್ತಿಗಳೇ ಬರಲಿ, ಎಂಥ ಒಂದು ಅವರು ಸಾಧನೆ ಮಾಡ್ಕೊಂಡಿರಲಿ, ಮಾಯೆಯಲ್ಲಿ ಸಿಗಾಕೊಳ್ಳುವಂಥ ಅವಕಾಶ ಉಂಟು. ಆ ಒಂದು ಏನಾಗುತ್ತೆ, ಜಾರಿ ಹೋಗುವಂಥ ಅವಕಾಶ ಉಂಟು. ಅದಕ್ಕೋಸ್ಕರ ಭಗವಂತನಿಗೆ ಮಾತ್ರ ನಾವು ಶರಣಾಗತಿ ಆಗು, ಭಗವಂತನ ಹೇಳುವಂಥ ವಿಷಯಗಳಿಗೆ ನಾವು ಶರಣಾಗತಿಯಾಗಿ ಕೇಳಬೇಕು. ಅವಾಗ ನಮಗೆ ಯಥಾ ರೀತಿಯಾಗಿ ಭಗವಂತ ಏನು ಹೇಳ್ತಾನೆ ಅದು ನಮಗೆ ಅರ್ಥ ಆಗುತ್ತೆ, ಇಲ್ಲಂದರೆ ನಮಗೆ ಅರ್ಥ ಆಗೋದಿಲ್ಲ. ಸೊ ಈಗ ನಾವು ಏನು ಮಾಡೋಣ, ಒಂದು 10 ಮಿನಿಟ್ಸ್ ಇದೆ. ಆ 10 ಮಿನಿಟ್ಸ್ನ ನಾವೀಗ ಸಂಕೀರ್ತನೆ ಮಾಡಿ ಆಮೇಲೆ ನಾವು ಈಗೇನು ಮಾಡೋಣ, ಜಪವನ್ನು ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ. ಆ ಜಪ ಮೆಡಿಟೇಷನ್ ಏನು ಅಂತಂದರೆ, ಈ ಒಂದು ಕಲಿಯುಗದಲ್ಲಿ ನಾವು ಧ್ಯಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾವ ರೀತಿ ಧ್ಯಾನ ಮಾಡಬೇಕಾಗುತ್ತೆ ಕಲಿಯುಗದಲ್ಲಿ ಅಂತಂದರೆ, ಈ ಕಲಿಯುಗದಲ್ಲಿ ನಾವು ಜಪ ಮಾಡಬೇಕು ಅಂತಂದರೆ ಅಥವಾ ಬೇರೆ ಏನಾದ್ರು ಸಾಧನೆ ಮಾಡಬೇಕಂದ್ರೆ ಕಲಿಯುಗದಲ್ಲಿ ಭಾಳ ಕಷ್ಟ. ಯಾತಕ್ಕೆ ಭಾಳ ಕಷ್ಟ ಅಂತಂದರೆ, ಕಲಿಯುಗ ಜನಗಳಲ್ಲಿ ನಾವು ಹೇಳ್ದಂಗೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಹೇಗಿದ್ದಾರೆ, ಎಲ್ಲ ಜೀವಾಂಶಗಳು ಕ್ಷರಗಳು. ಅಂದರೆ ಯಾವುದೇ ಕಾರಣಕ್ಕೂ ಅವರು ಆ ಮಾಯೆಯಲ್ಲಿ ಸಿಗಾಕೊಳ್ಳುವಂಥ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಅದರಿಂದ ದೂರ ಪಡ್ಕೋಬೇಕು ಅಂತಂದರೆ ಸಾಧನೆ ಮಾಡೋದು ಮುಖ್ಯ. ನಮಗೆ ಬೇರೆ ಬೇರೆ ಲೋಕಗಳಲ್ಲಿ ಬೇರೆ ಬೇರೆ ಥರ ಒಂದು ಸಾಧನೆ ಮಾಡಲಿಕ್ಕಿದೆ. ಯಾವ ರೀತಿ ಸಾಧನೆ ಮಾಡಬೇಕು, ಈ ಕಲಿಯುಗದಲ್ಲಿ ನಮಗೆ ಏನು ಹೇಳ್ಕೊಟ್ಟಿದ್ದಾರೆ, ಚೈತನ್ಯ ಮಹಾಪ್ರಭುಗಳು ಏನು ಹೇಳ್ಕೊಟ್ಟಿದ್ದಾರೆ, ನಮ್ಮ ಗುರುಗಳಿಗೆ ಏನು ಹೇಳ್ಕೊಟ್ಟಿದ್ದಾರೆ, ಆ ಒಂದು ಮೂಲಕವಾಗಿ ನಾವು ಹೋದರೆ ನಮಗೇನಾಗುತ್ತೆ, ನಮ್ಮ ಸಾಧನೆ ಒಂದು ಪ್ರಯೋಜನಕ್ಕಾಗತ್ತೆ. ಈಗ ನೋಡಿ, ಒಂದು ಉದಾಹರಣೆಗೆ, ನಾವು ಸಣ್ಣ ವಯಸ್ಸಲ್ಲಿದ್ದಾಗ, ಯಾರು ಇವಳು ಛಾಯಾಶ್ರೀ, ಈ ಛಾಯಾಶ್ರೀಗೆ ಸಣ್ಣ ವಯಸ್ಸಲ್ಲಿದ್ದಾಗ ಒಂದು ಸಣ್ಣದೊಂದು ಒಂದು ಕಾರ್ ಕೊಟ್ಟಿದ್ವಿ, ಆಟ ಆಡಲಿಕ್ಕೆ ಸಣ್ಣ ಕಾರ್ ಕೊಟ್ಟಿದ್ದು ತಿಳ್ಕೊಳ್ಳಿ. ಅದನ್ನು ಕಾರನ್ನು ಅವಳು ಎಷ್ಟು ಇಟ್ಕೊಂಡಿಲ್ಲ ಅಂತಂದರೆ, ಯಾರ ಪಕ್ಕದ ಫ್ರೆಂಡ್ ಬಂದು ಕೇಳಿದ್ರೆ ನಾನು ಕೊಡಲ್ಲ, ಆ ಕಾರ್ ನನಗೆ ಕೊಡಲ್ಲ, ಆಟ ಆಡೋದು ನನಗೆ ಬೇಕು ಅಂತ ಕೇಳ್ತಿದ್ದು. ಅವಳು ಈಗ ದೊಡ್ಡವಳು ಆಗ್ಬಿಟ್ರೆ ಅಂತ ತಿಳ್ಕೊಳ್ಳಿ, 20 ವರ್ಷ ಆದಮೇಲೆ. ಆ 20 ವರ್ಷ ಆದಮೇಲೆ ಅದೇ ಕಾರ್ ತೊಗೊಳ್ತಾಳ, ತಗೋ ಹೋಗು, ನಾನು ದೊಡ್ಡ ಕಾರ್ ಇದೆ ತೊಗೊಳ್ತೀನಿ ಅಂತ ಹೇಳ್ತಾಳೆ ಅಲ್ವಾ. ಅದೇ ರೀತಿಯಾಗಿ ನಾವು ಹಿಂದಿನ ಕಾಲದಲ್ಲಿ ಮಾಡುವಂತಹ ರೀತಿಗಳನ್ನ ನಾವು ಈ ರೀತಿ ಈಗ ಒಂದು ಕಲಿಯುಗದಲ್ಲಿ ಮಾಡ್ಲಿಕ್ಕೆ ಹೋದರೆ ಅದು ಆಗೋದಿಲ್ಲ. ಅದಕ್ಕೆ ನಮ್ಮ ಕಲಿಯುಗದಲ್ಲಿ ನಾವು ಏನು ಮಾಡಬೇಕು, ಈ ಒಂದು ಸ್ಥಾನದಲ್ಲಿ ಏನು ಮಾಡಬೇಕು ಅದನ್ನು ಹೇಳ್ಕೊಟ್ಟಿದ್ದಾರೆ. ಅದನ್ನು ಮಾಡಿದ್ರೆ ಏನಾಗುತ್ತೆ, ನಮಗೆ ಅದರ ಫಲ ಸಿಗುತ್ತೆ. ಅದಕ್ಕೆ ಈ ಕಲಿಯುಗದಲ್ಲಿ ಧ್ಯಾನ, ಈ ಮೆಡಿಟೇಷನ್ ಯಾವ ರೀತಿ ಅಂತಂದರೆ, ನಾವು ಕಾಡಿಗೋಗೋ ಅವಶ್ಯಕತೆ ಇಲ್ಲ. ಆಮೇಲೆ ನಾವು ಏಕಾಂತದಲ್ಲಿ, ಭಗವಂತ ಹೇಳ್ತಾನೆ ಏಕಾಂತದಲ್ಲಿ ಕುತ್ಕೋಬೇಕು, ಪವಿತ್ರ ಸ್ಥಳದಲ್ಲಿ ಕುತ್ಕೋಬೇಕು. ಆಮೇಲೆ ಒಂದು ಚರ್ಮದ ಮೇಲೆ ಆಸನ ಹಾಕ್ಕೊಂಡು ಕುತ್ಕೋಬೇಕು, ಎಷ್ಟು ವರ್ಷ ಕುತ್ಕೋಬೇಕು, ಇವೆಲ್ಲವನ್ನು ಭಗವಂತ ಹೇಳ್ಕೊಟ್ಟಿದ್ದಾನೆ. ಸೊ ಇವೆಲ್ಲ ಮಾಡ್ತಾ ಹೋದರೆ ನಮಗೆ ಕಲಿಯುಗದಲ್ಲಿ ನಮಗೆ ವಯಸ್ಸು ಕಮ್ಮಿ ಮತ್ತು ನಮಗೆ ಆ ಥರ ಒಂದು ಸ್ಥಾನ ಸಿಗೋದಿಲ್ಲ. ಅದಕ್ಕೋಸ್ಕರ ಭಗವಂತ ಏನು ಹೇಳ್ತಾನೆ, ನೀವೆಲ್ಲೇ ಇದ್ರೂ ಸಹ ಭಗವಂತನ ನಾಮನ ಉಚ್ಚಾರಣೆ ಮಾಡಿ. ಭಗವಂತ ಅರ್ಜುನಿಗೂ ಕೊನೆಗಿದೆ ಹೇಳಿದ್ದು, ಸತತಂ ಕೀರ್ತನೆ ಅಂತ, ನೀನು ಏನೇ ಮಾಡ್ತಾ ಇರೋ ನೀನು ಕೀರ್ತನೆ ಮಾಡಿದ ಕೆಲಸಗಳನ್ನ ಮಾಡು. ಸೊ ಅದಕ್ಕೆ ಭಗವಂತನ ಕೀರ್ತನೆ ಮಾಡೋದು ಯಾವ ರೀತಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ರೀತಿಯಾಗಿ ನಾವು ಕೀರ್ತನೆ ಮಾಡೋದು, ಭಗವಂತನ ಜಪವನ್ನು ಮಾಡೋದು. ಇದು ಮಾಡಿದಾಗ ಏನಾಗುತ್ತೆ, ತಮ್ಮ ಶಬ್ದ ತಮ್ಮ ಕಿವಿಗೆ ಕೇಳಬೇಕು. ಆ ರೀತಿಯಾಗಿ ಮಾಡ್ತಾ ಹೋದರೆ ಏನಾಗುತ್ತೆ, ಆ ಜಪದಲ್ಲಿ ಧ್ಯಾನದ ಫಲ ಏನಿದೆ ಅದು ನಮಗೆ ಸಿಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಧ್ಯಾನದ ಫಲ ಅಥವಾ ನಮ್ಮ ಸಾಧನೆಯ ಫಲ ಈ ಕಲಿಯುಗದಲ್ಲಿ ಸಿದ್ಧಿ ಪಡಬೇಕು ಅಂತಂದರೆ ಬೇರೆ ಯಾವ ದಾರಿನೂ ಇಲ್ಲ. ನಾವು ಯಜ್ಞಗಳನ್ನು ಮಾಡಬೇಕು ಆಗಲಿ, ಅಥವಾ ನಾವು ವಿಗ್ರಹ ಆರಾಧನೆ ಮಾಡಬೇಕು, ಮಡಿಯಿಂದ ಹಿಡ್ಕೊಂಡು ವಿಗ್ರಹ ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು, ಹೋಮನ ಆಹುತಿಯನ್ನು ಮಾಡಬೇಕು, ಇವೆಲ್ಲ ಕಲಿಯುಗದಲ್ಲಿ ಬಹಳ ಕಷ್ಟ. ಆದರೆ ಬಹಳ ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಅಂದರೆ, ನೀವೆಲ್ಲೇ ಕೂತ್ಕೊಳ್ಳಿ, ನೀವು ಇಲ್ಲೇ ಕೂತ್ಕೊಂಡು ಬೇಕಾದ್ರೆ ಭಗವಂತನ ಧ್ಯಾನ ಮಾಡೋಕ್ಕೆ ಸಾಧ್ಯ. ಯಾವ ರೀತಿಯಾಗಿ, ಭಗವಂತನ ಉಚ್ಚಾರಣೆ, ಭಗವಂತ ನಾಮ ಏನು ಹೇಳ್ಕೊಟ್ಟಿದ್ದಾನೆ ಕಲಿಯುಗದಲ್ಲಿ, ಕಲಿಸಂತಾನ ಉಪನಿಷತ್ತಲ್ಲಿ ಏನು ಹೇಳ್ಕೊಟ್ಟಿದ್ದ ಆ ಒಂದು ಉಚ್ಚಾರಣೆ ಹೇಳ್ಕೊಳ್ತಾ ಭಗವಂತನ ನಾಮನ ಜಪವನ್ನು ಮಾಡ್ಬೋದು. ಸೊ ಇದಕ್ಕೆ
ನಾವೆಲ್ಲ ಈಗ ಜಪವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಏನು ಮಾಡೋಂದರೆ ಗುರು ಮಂತ್ರ ಇದೆ, ನಾವೀಗ ಎಷ್ಟು ಸರಿ ಮಾಡೋಂತಂದರೆ 8 ಟೈಮ್ಸ್ ಮಾತ್ರ ಮಾಡೋಣ, ಆಮೇಲೆ ಸಂಕೀರ್ತನೆ ಮಾಡೋಣ. ಸಂಕೀರ್ತನೆ ಮಾಡಿ ಆಮೇಲೆ ಪ್ರಸಾದ ತೊಗೊಂಬೋಣ. 8 ಟೈಮ್ಸ್ ಮಾಡೋಣ ಸಾಕು. 1 2 3, ಸೊ ಇಲ್ಲಿ 12, ಓಕೆ 8. ಫಸ್ಟಿಗೆ ಗುರು ಮಂತ್ರ ಇದೆ, ಅದನ್ನೆಲ್ಲ ಹೇಳಿ. ಜಯ ಶ್ರೀಕೃಷ್ಣ ಚೈತನ್ಯ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಶ್ರೀವಾಸಾದಿ ಗೌರ ಗೌರ ಭಕ್ತವೃಂದ. ಭಕ್ತವೃಂದ. ಓಕೆ, ಈಗ ನಾವು ಹರೇ ಕೃಷ್ಣ ಮಂತ್ರ ಎಲ್ಲ ಸೇರಿ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಾಕು. ಸೊ ಈಗ ನಾವು ಸಂಕೀರ್ತನೆ ಮಾಡೋಣ. ಎಲ್ಲ ನಿಂತ್ಕೊಳ್ಳಿ, ನಿಂತ್ಕೊಂಡು ಸಂಕೀರ್ತನೆ ಮಾಡಿ ಕ್ಲೋಸ್ ಮಾಡೋಣ. ಇದು ಮಾಡ್ಬೇಕಾರೆ ಬುಕ್ಕೆಲ್ಲ ಸೈಡಿಗೆ ಈಗ ಮಾಡ್ಬೇಕಾದ್ರೆ ಕೈ ಎತ್ತಬೇಕಿಲ್ಲ, ಎರಡು ಕೈ ಎತ್ತಬೇಕು. ಎರಡು ಕೈ ಎತ್ಬಿಟ್ಟು ಈ ಥರ ನಾನು ಹೇಳ್ಕೊಡ್ತೀನಲ್ಲ ಆ ಥರ ಹೇಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ರಾಮ ರಾಮ
ಏನೋ ಪ್ರಶ್ನೆಗಳಿದೆಯಾ ಮಾತಾಜಿ? ನಾನು ಹೇಳಿದ್ರಲ್ಲಿ ಏನೋ ಅರ್ಥ ಆಯ್ತಾ ಮಾತಾಜಿ? ನಾನು ಹೇಳಿದ ಅರ್ಥ ಆಯ್ತು? ಹಾಂ, ಕ್ಷರ ಅಂತ ಹೇಳಿದ್ರಲ್ಲ, ಹೌದೌದು. ಅದು ಮನುಷ್ಯ. ಹಾಂ, ಈ ಈ ಒಂದು ಕ್ಷರ ಅಂತಲೇ ಕಳೆದು ಹೋಗೋದು, ಕಳೆದು ಹೋಗೋದು. ಮನುಷ್ಯ ಅಂತಂದರೆ ದೇಹ, ಜೀವ, ಜೀವ ಇದೆಲ್ಲ ಇದು ಭೌತಿಕ ಜಗತ್ತಿನಲ್ಲಿ ಬರುವಂಥದ್ದು. ಪರಮಾತ್ಮ ಅನ್ನೋದು ಅದೇನಿದೆಯಲ್ಲ, ಭಗವಂತ ಇರ್ತಾನಲ್ಲ, ಅದು ಅಕ್ಷರ. ಅಕ್ಷರ ಬೇರೆ, ಕ್ಷರ ಬೇರೆ. ಅರ್ಥ ಆಯ್ತಾ? ಕ್ಷರ ಅಂದ್ರೆ ಭೂಮಿ ಮೇಲೆ ಬರುವಂಥ ಭೌತಿಕ ಜಗತ್ತಿನಲ್ಲಿ ಹುಟ್ಟುವಂಥವು. ಅವರು ಕ್ಷರ ಅನ್ನೋರು ಈ ಭೌತಿಕ ಜಗತ್ತಿನಲ್ಲಿ ಸಿಗಾಕೊಂಡ್ಬಿಡ್ತಾರೆ, ಹಾಗೆ ಅದು ಮಾಯಿನಲ್ಲಿ ಸಿಗಾಕೊಂಡ್ತಾರೆ. ಅದಕ್ಕೋಸ್ಕರ ಅದನ್ನ ಕ್ಷರ ಅಂತ ಹೇಳ್ತಾರೆ. ಅಕ್ಷರ ಅಂದರೆ ಅದು ಸಿಗಾಕೊಂಡಿಲ್ಲ. ಹಾಗೆ ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಓಕೆ, ನಿಮಗೇನಿತ್ತು ಇವತ್ತು ಶ್ಲೋಕ? ಹಾಂ, ಹೇಳಿ, ನೀವು ಹೇಳಿ, ನೋಡ್ಕೊಂಡು ಹೇಳ್ತಾರೆ. ನೋಡ್ಕೊಂಡು ಹೇಳಿ, ಹೇಳಿ ಪರವಾಗಿ ನೋಡ್ಕೊಂಡು ಹೇಳಿ, ನೋಡ್ಕೊಂಡು ಹೇಳಿ. ಲಾಸ್ಟ್ ವೀಕಿಂದು ಬರುತ್ತಾ? ಓ, ವೆರಿ ಗುಡ್. ಹೇಳಿ ನೋಡೋಣ, ಜಯಶ್ರೀ ಹೇಳಿ. ಹಾಂ, ಲಾಸ್ಟಿಂದ ಹೇಳಿ. ಅರ್ಜುನ ಉವಾಚ ಹ್ಞೂ, ಏವಂ ಸತತಾ ಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೆ ಯೋಗ ವಿತ್ತಮಃ. ಓಕೆ, ವೆರಿ ಗುಡ್. ನೀನು ಇವತ್ತಿಂದ ಹೇಳಿ. ಶ್ರೀ ಭಗವಾನ್ ಉವಾಚ ಮಯಿ ಅವೇಶ್ಯ ಮನೋ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಾಯ ಪರಯೇಪೇತಾಸ್ ದೇವೇ ಯುಕ್ತತಮಾ ಮತಃ. ಓಕೆ, ವೆರಿ ಗುಡ್. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಥ್ಯಾಂಕ್ ಯು.